Welcome back to the session. So this is the next session, that is the seventh session of Cost and Management. It is a program relating to BCom. Subject is Commerce. Semester, fifth semester, University, Bangalore University. So today, in this particular slide or in this particular session, we are going to cover concept of batch. So under concept of batching, today we are going to study about difference between batch costing and job costing. So before going to the actual content of this particular session, so let us recall what did we study in the previous session. So we have studied about application. ಸೊ ನಿಮಗೆ ಗೊತ್ತಿದೆ ಅಪ್ಲಿಕೇಶನ್ ಆಫ್ ಬ್ಯಾಚ್ ಕಾಸ್ಟಿಂಗ್ ಅಂದರೆ ಯಾವ ಯಾವ ಇಂಡಸ್ಟ್ರೀಸ್ಗಳಲ್ಲಿ ನಾವು ಬ್ಯಾಚ್ ಕಾಸ್ಟಿಂಗ್ನ ಅಪ್ಲಿಕೇಶನ್ಸ್ ಮಾಡ್ತೀವಿ. ಸೊ ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ. ಸೊ ಐ ಹ್ಯಾವ್ ಗಿವನ್ ಯು ಡಿಫ್ರೆಂಟ್ ಇಂಡಸ್ಟ್ರೀಸ್ದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಸೊ ಯಾವ ಯಾವ ಇಂಡಸ್ಟ್ರೀಸ್ಗಳಲ್ಲಿ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳೋದನ್ನು ನಾವು ಕಲ್ತಿದ್ದೀವಿ. ಸೊ ಲರ್ನಿಂಗ್ ಆಬ್ಜೆಕ್ಟಿವ್ಸ್. So it is to understand the concept of batch costing, and it is to collect and analyze cost for different sphere of manufacturing units and to adopt the procedure for computing the cost of a batch. Next is session outcomes. So ಈ particular difference between job costing ಮತ್ತು batch costing ಮಾಡಿದ what did we identify in this session? So we will identify the difference between both of job costing and batch costing the differences ಏನು ನಾವು ಈ ಸೆಷನ್ ಅರ್ಥ ಮಾಡ್ಕೋಬಹುದು. Now coming to the actual content of this particular session, the difference between batch costing and job costing. Coming for the first one, unit of cost. So unit of cost ಅದರಲ್ಲಿ in job costing each job is treated cost unit for which cost is ascertained. Okay? ಬ್ಯಾಚ್ ಇನ್ ಜಾಬ್ ಕಾಸ್ಟಿಂಗಲ್ಲಿ ನಾವು ಏನು ಮಾಡ್ತೀವಿ, ಜಾಬ್ ಕಾಸ್ಟಿಂಗಲ್ಲಿ ಈಚ್ ಜಾಬ್ ಒಂದು ಪರ್ಟಿಕ್ಯುಲರ್ ಜಾಬ್ನ ನಾವು ಇಟ್ ಈಸ್ ಟ್ರೀಟೆಡ್ ಆಸ್ ಅ ಕಾಸ್ಟ್ ಯೂನಿಟ್, ಒಂದು ಕಾಸ್ಟ್ ಯೂನಿಟ್ ಟ್ರೀಟ್ ಮಾಡ್ತೀವಿ ಫಾರ್ ವಿಚ್ ಕಾಸ್ಟ್ ಈಸ್ ಅಸೆಟ್. ಸೊ ಆ ಒಂದು ಕಾಸ್ಟ್ ಯೂನಿಟಿಗೆ ನಾವು ಕಾಸ್ಟ್ನ ಅಸರ್ಟೈನ್ ಮಾಡ್ತೀವಿ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ವೆರಾಸ್ ಇನ್ ಬ್ಯಾಚ್ ಕಾಸ್ಟಿಂಗ್ ಈಚ್ ಬ್ಯಾಚ್ ಆಫ್ ಪ್ರಾಡಕ್ಟ್ ಈಸ್ ಕನ್ಸಿಡರ್ಡ್ ದ ಕಾಸ್ಟ್ ಯೂನಿಟ್. ಇದರಲ್ಲಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತದೆ ನಿಮಗೆ. ಸೊ ಇಲ್ಲಿ ಬ್ಯಾಚ್ ಕಾಸ್ಟಿಂಗ್ ಅಲ್ಲಿ ಏನಾಗ್ತದೆ, ಈಚ್ ಬ್ಯಾಚ್ ಆಫ್ ಪ್ರಾಡಕ್ಟ್ಸ್ ಈಸ್ ಕನ್ಸಿಡರ್ ಆಸ್ ಅ ಕಾಸ್ಟ್ ಯೂನಿಟ್. ನೋಡಿ, ಈಚ್ ಬ್ಯಾಚ್ ಆಫ್ ಪ್ರಾಡಕ್ಟ್ಸ್ ಅಂತ ಬ್ಯಾಚ್ ಅಂತ ಹೇಳಿದಾಗ ನಿಮಗೆ ಒಂದು ಯೂನಿಟ್, ಒಂದು ಕಾಸ್ಟ್ ಯೂನಿಟ್ ಏನಿದೆ ಅದು ಸಿಂಗಲ್ ಇಂಡಿವಿಜುವಲ್ ಕಾಸ್ಟ್ ಆಗ್ತಿತ್ತು ಕ್ಯಾಲ್ಕುಲೇಷನ್. ಆದರೆ ಇಲ್ಲಿ ಬ್ಯಾಚ್ ಕಾಸ್ಟಿಂಗ್ ಅಲ್ಲಿ ಏನಾಗ್ತದೆ, ಸೊ ಇಲ್ಲಿ ನಿಮಗೆ ಅದು ಈಚ್ ಬ್ಯಾಚ್ ಆಫ್ ಪ್ರಾಡಕ್ಟ್ ಇಸ್ ಕನ್ಸಿಡರ್ ಆಸ್ ದ ಕಾಸ್ಟ್ ಯೂನಿಟ್. ಒಂದು ಬ್ಯಾಚ್ ಅಂತ ಹೇಳಿದಾಗ ನಿಮಗೆ ನಾನು ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೆ ಅಪ್ಲಿಕೇಶನ್ ಆಫ್ ಬ್ಯಾಚ್ ಕಾಸ್ಟಿಂಗ್ ಅಲ್ಲೇ ಅಲ್ಲೊಂದು ಎಕ್ಸಾಂಪಲ್ಸು ಸಹ ಹೇಳಿದ್ದೆ. ಇಫ್ ಯು ಟೇಕ್ ದ ಗಾರ್ಮೆಂಟ್ ಫ್ಯಾಕ್ಟ್ರಿ ಅಥವಾ ಗಾರ್ಮೆಂಟ್ ಇಂಡಸ್ಟ್ರೀಸ್ನ ತೆಗೆದ್ರೆ, ಸೊ ಅದರಲ್ಲಿ ಈಗ ನಾವು ಒಂದೇ ಡಿಸೈನ್ದು ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಲಾತ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಈಗ ಒಂದೇ ಲೈಕ್ ಯೂನಿಟ್ ಅಂತ ಹೇಳ್ತೀವಿ, ಅದೇ ಥರನೇ ಈಗ ಒಂದೇ ಪ್ರಾಡಕ್ಟ್ನ ನೀವು ಪ್ರೊಡ್ಯೂಸ್ ಮಾಡ್ತೀವಿ, ಅದನ್ನು ನೀವು ಡಿಫ್ರೆಂಟ್ ಪೀಸಸ್ ಇರುತ್ತೆ, ಆ ಪೀಸಸ್ ಎಲ್ಲನೂ ಟೋಟಲ್ ಆಗಿ ನಮಗೆ ಬ್ಯಾಚ್ ಅಂತೇಳಿ ನಾವು ಕಲ್ತೀವಿ. ಸೊ ಇಲ್ಲಿನ ಅದೇ ಥರನೇ ಈಚ್ ಬ್ಯಾಚ್ ಕಾಸ್ಟಿಂಗ್, ದಟ್ ಈಸ್ ವೇರ್ ಇನ್ ಈ ಬ್ಯಾಚ್ ಕಾಸ್ಟಿಂಗ್ ಈಚ್ ಬ್ಯಾಚ್ ಆಫ್ ಪ್ರಾಡಕ್ಟ್ ಈಸ್ ಕನ್ಸಿಡರ್ ಆಸ್ ಅ ಕಾಸ್ಟ್ ಯೂನಿಟ್. ಇದಕ್ಕೆ ಕಾಸ್ಟ್ ಯೂನಿಟ್ ಅಂತ ಹೇಳ್ತೀವಿ. ಆದರೆ ಜಾಬ್ ಕಾಸ್ಟಲ್ಲಿ ಈ ಜಾಬ್ ಇಸ್ ಟ್ರೀಟೆಡ್ ಆಸ್ ಅ ಕಾಸ್ಟ್ ಯೂನಿಟ್. ಓಕೆ, ಕಮಿಂಗ್ ಫಾರ್ ದ ಸೆಕೆಂಡ್ ಒನ್, ಪ್ರೊಡಕ್ಷನ್. ಇನ್ ಜಾಬ್ ಕಾಸ್ಟಿಂಗ್ production is undertaken only against specific orders, while in batch costing goods are produced to them for future sale to customer. ಡಿಫ್ರೆನ್ಸ್ ಎಷ್ಟು ಈಸಿಯಾಗಿ ಗೊತ್ತಾಗ್ತದೆ ಅಂತ. ಪ್ರೊಡಕ್ಷನಲ್ಲಿ ಇನ್ ಜಾಬ್ ಕಾಸ್ಟಿಂಗ್ ಪ್ರೊಡಕ್ಷನ್ ಈಸ್ ಅಂಡರ್ಟೇಕನ್ ಓನ್ಲಿ ಅಗೇನ್ಸ್ಟ್ ಸ್ಪೆಸಿಫಿಕ್ ಆರ್ಡರ್. ನೋಡಿ, ನಾನು ನಿಮಗೆ ಫಸ್ಟೇ ಹೇಳಿದೆ, ಒಂದು ಆರ್ಡರ್ನ ಪ್ಲೇಸ್ ಮಾಡಿದರೆ ಮಾತ್ರ ನೀವು ಜಾಬ್ ಕಾಸ್ಟಿಂಗಲ್ಲಿ ಆ್ಯಕ್ಚುಲಿ ನೀವು ಒಂದು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತೀವಿ. ಪ್ರೊಡಕ್ಷನ್ ಈಸ್ ಅಂಡರ್ಟೇಕನ್ ಓನ್ಲಿ ಅಗೇನ್ಸ್ಟ್ ಒಂದು ಸ್ಪೆಸಿಫಿಕ್ ಆರ್ಡರ್ ಕೊಟ್ಟರೆ ಮಾತ್ರ ನಾವು ಪ್ರೊಡಕ್ಷನ್ ತಗೊಳ್ತೀವಿ. ವೈಲ್ ಇನ್ ಬ್ಯಾಚ್ ಕಾಸ್ಟಿಂಗ್ goods are produced to inventory them for future sale to the customer ಅಂತ ಹೇಳಿದ್ರೆ ಸ್ಟಾಕ್ ಮಾಡೋದು. ಸೊ ಈಗ ಇದರಲ್ಲಿ ನಿಮಗೆ ಬ್ಯಾಚ್ ಅವರು ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಸ್ಪೆಸಿಫಿಕ್ ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂತ ಫ್ಯೂಚರ್ ಸೇಲ್ಸಿಗೋಸ್ಕರ ಕಸ್ಟಮರ್ಸ್ಗೋಸ್ಕರ ಮುಂಚಿತವಾಗಿಯೇ ಪ್ರೊಡಕ್ಷನ್ ಇಡುವಂಥದ್ದು, ಅದು ಬ್ಯಾಚ್ ಕಾಸ್ಟಿಂಗ್. ಗೂಡ್ಸ್ ಆರ್ ಪ್ರೊಡ್ಯೂಸ್ ಟು ಇನ್ವೆಂಟ್ರಿ ದೆಮ್ ಫಾರ್ ಫ್ಯೂಚರ್ ಸೇಲ್
ಮುಂದಿನ ಸೇಲ್ಸಿಗೆ ಬೇಕಾದ ರೀತಿಯಲ್ಲಿ ನಾವು ಬ್ಯಾಚ್ ಆಗಿ ಕಾಸ್ಟಿಂಗ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಪ್ರೊಡಕ್ಷನ್ ಇನ್ ಕೇಸ್ ಆಫ್ ಜಾಬ್ ಕಾಸ್ಟಿಂಗ್ ಆ್ಯಂಡ್ ಬ್ಯಾಚ್ ಕಾಸ್ಟಿಂಗ್. ನೆಕ್ಸ್ಟ್ ಕಮಿಂಗ್ ಫಾರ್ ದಿ ಐಟಮ್ಸ್ ಆಫ್ ಔಟ್ಪುಟ್. ಸೊ ಇನ್ ಜಾಬ್ ಕಾಸ್ಟಿಂಗ್ ನೋಡಿ, ನೀವು ಜಾಬ್ ಕಾಸ್ಟಿಂಗಲ್ಲಿ ಆರ್ಡರ್ಸ್ ಫ್ರಮ್ ದ ಕಸ್ಟಮರ್ಸ್ ಆರ್ ಫಾರ್ ಆನ್ ಐಟಮ್ ಆರ್ ಫಾರ್ ಅ ಲಿಮಿಟೆಡ್ ನಂಬರ್ ಆಫ್ ಐಟಮ್. Orders from the customers are for an item or for a limited number of items, but whereas in batch costing each batch is for different units of output. ತುಂಬಾನೇ ಈಸಿ ಇದೆ. ಯಾಕೆಂತ ಹೇಳಿದ್ರೆ ಇನ್ ಜಾಬ್ ಕಾಸ್ಟಿಂಗ್ ಏನಾಗ್ತದೆ, ಒಬ್ಬ ಕಸ್ಟಮರ್ ಅವರಿಗೆ ಸ್ಪೆಸಿಫೈ ಮಾಡಿ ಒಂದು ಆರ್ಡರ್ ಕೊಟ್ಟರೆ ಮಾತ್ರ ಪರ್ಟಿಕ್ಯುಲರ್ ಜಾಬ್ನ ಅವರು ಆ್ಯಕ್ಚುಲಿ ಕಂಟಿನ್ಯೂ ಮಾಡ್ತಾರೆ. ಸೊ ದ ಔಟ್ಪುಟ್ ವಿಲ್ ಬಿ ಓನ್ಲಿ ಡನ್ ಇನ್ ಜಾಬ್ ಕಾಸ್ಟಿಂಗ್ ಇಫ್ ದ ಆರ್ಡರ್ ಇಸ್ ಗಿವನ್ ಬೈ ದ ಕಸ್ಟಮರ್ ಆರ್ಡರ್ ಕೊಟ್ಟರೆ ಮಾತ್ರ ಅದು ಸಹ ಲಿಮಿಟೆಡ್ ನಂಬರಲ್ಲಿ ಅವರು ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ತುಂಬ ಜಾಸ್ತಿಯಾಗಿ ಪ್ರೊಡ್ಯೂಸ್ ಮಾಡಲ್ಲ. ಅವ್ರು ಎಷ್ಟು ಆರ್ಡರ್ ಕೊಟ್ಟಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ 10 ಪೀಸಸ್ನ ಆರ್ಡರ್ ಕೊಟ್ಟಿದ್ರೆ ಅವರು ಅಷ್ಟಕ್ಕೆ ಮಾತ್ರ ಅದನ್ನ ಪ್ರೊಡ್ಯೂಸ್, ಮೋರ್ ದೆನ್ ದಟ್ ದೇ ವಿಲ್ ನಾಟ್ ಪ್ರೊಡ್ಯೂಸ್. ಆದರೆ ವೆರಾಸ್ ಇನ್ ಬ್ಯಾಚ್ ಕಾಸ್ಟಿಂಗ್ ಈಚ್ ಬ್ಯಾಚ್ ಈಸ್ ಫಾರ್ ಡಿಫ್ರೆಂಟ್ ಯೂನಿಟ್ ಆಫ್ ಔಟ್ಪುಟ್. ನೋಡಿ, ಈಚ್ ಬ್ಯಾಚ್ ಏನಾಗ್ತದೆ, ಅದು ಡಿಫ್ರೆಂಟ್ ಯೂನಿಟ್ ಆಫ್ ಔಟ್ಪುಟ್ನೇ ಮಾಡ್ತದೆ. ಸೊ ಬೇರೆ ಬೇರೆ ಬ್ಯಾಚ್, ಒಂದೊಂದು ಬ್ಯಾಚಲ್ಲಿ ಒಂದೊಂದು ಡಿಸೈನ್ಸ್ ಅಥವಾ ಲೈಕ್ ಯೂನಿಟ್ಸ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆವಾಗ ಅಲ್ಲಿ ನಿಮಗೆ ಲಿಮಿಟೇಷನ್ಸ್ ಇರಲ್ಲ. ನಂಬರ್ ಆಫ್ ಐಟಮ್ಸ್ ಇಷ್ಟೇ ಮಾಡಬೇಕು ಅಂದರೆ ಲಿಮಿಟೇಷನ್ಸ್ ಇರಲ್ಲ ಡೂಯಿಂಗ್. So, these are the three major differences we can identify between batch costing and job costing. So, I think now you have come to the you have been understood what actually batch costing and job costing difference. So, in the next particular unit ಅಲ್ಲಿ ಇರುವಂತ ಏನೇ ಇದನ್ನು ನಾವು ನೆಕ್ಸ್ಟ್ ಸೆಷನ್ನಲ್ಲಿ ನೋಡುವ. So for this session, we will conclude by this particular slide. So thank you.